ಇನ್ನು ಕಾಂಗ್ರೆಸ್ ಪಕ್ಷದಲ್ಲಿ ಈಗ ಜಮೀರ್ ಹಾಗೂ ಸಿರಾಜ್ ಅವರ ನಡುವೆ ನಡೆದಿದೆ ಅನ್ನೋ ಒಂದು ಆಡಿಯೋ ಹಲ್ಚಲನ್ನು ಎಬ್ಬಿಸ್ತಾ ಇದೆ. ಮಾತುಕತೆಯಾಗಿದೆ ಅನ್ನೋ ಆಡಿಯೋ ತೀವ್ರವಾಗಿ ಹಲ್ಚಲ್ ಎಬ್ಬಿಸ್ತಾ ಇದೆ. ಚುನಾವಣೆ ಸಮಯದಲ್ಲಿ ಇದೆಲ್ಲ ಓಪನ್ ಸೀಕ್ರೆಟ್ ಆಗಿತ್ತು. ದಾವಣಗೆರೆಯಲ್ಲಿ ಶಾಸಕ ಸಮರ್ಥ ಶಾಮನೂರು ಹೇಳಿಕೆ ಕೊಟ್ಟಿದ್ದಾರೀಗ. ಜಮೀರ್ ಅವರ ಸ್ಪಷ್ಟನೆಯನ್ನ ಶಾಸಕ ಸಮರ್ಥ ಶಾಮನೂರು ಅಲ್ಲಗಳೆದಿದ್ದಾರೆ. ಜಮೀರ್ ಹಾಗೂ ಸಿರಾಜ್ ಅವರ ಆಡಿಯೋ ನಿಜ ಎಂಬ ಅರ್ಥದಲ್ಲಿ ಸಮರ್ಥ ಮಾತನಾಡಿದ್ದಾರೆ. ಸತ್ಯ ಯಾವ ರೀತಿ ಷಡ್ಯಂತ್ರ ಆಗುತ್ತೆ ಅಂತ ಸಮರ್ಥ ಅವರು ಪ್ರಶ್ನೆ ಮಾಡಿದ್ದಾರೆ. ಚುನಾವಣೆ ವೇಳೆಯೇ ಷಡ್ಯಂತ್ರ ನಡೆದಿತ್ತು ಅನ್ನುವಂಥದ್ದು ಕ್ಲಿಯರ್ ಆಗಿ ಗೊತ್ತಿತ್ತು. ಆಡಿಯೋ ಕ್ಲಿಪ್ನಲ್ಲಿ ಬಿಜೆಪಿ ಅಭ್ಯರ್ಥಿಯ ಹೆಸರನ್ನ ಹೇಳಿದ್ದಾರೆ. ಏನೇ ಮಾಡಿದ್ರೂ ಕೂಡ ತಾಯಿ ದುಗ್ಗಮ್ಮನೇ ಇದನ್ನೆಲ್ಲವನ್ನು ನೋಡ್ಕೊಳ್ಬೇಕು. ಎಲ್ಲ ಪಕ್ಷಗಳಲ್ಲಿ ಎ ಟೀಮ್ ಬಿ ಟೀಮ್ ಅಂತ ಇದ್ದೇ ಇರುತ್ತೆ. ಅಭ್ಯರ್ಥಿ ಘೋಷಣೆ ಬಳಿಕ ಎಲ್ಲರೂ ಒಗ್ಗೂಡಿರ್ತಾರೆ. ಆಡಿಯೋ ವೆರಿಫೈ ಮಾಡಲಿ, ಫಾರೆನ್ಸಿಕ್ ತನಿಖೆ ಕೂಡ ಆಗಲಿ. ಕಾಂಗ್ರೆಸ್ನ ಹೈಕಮಾಂಡ್ ಸೂಕ್ತ ನಿರ್ಧಾರ ಈ ಬಗ್ಗೆ ಕೈಗೊಳ್ಳುತ್ತೆ ಅಂತ ಸಮರ್ಥ ಮಾತನಾಡಿದ್ದಾರೆ. ಎಲ್ಲರಿಗಿಂತ ಜಾಸ್ತಿ ಸರ್ ಜಮೀರ್ ಅಹಮದ್ ಅವ್ರದ್ದು, ಸಿರಾಜ್ ಅವ್ರದ್ದು ಆಡಿಯೋ ಸಾಕಷ್ಟು ವೈರಲ್ ಆಗಿದೆ. ಸೊ ಅವರೆಲ್ಲ ಬಂದು ಮನೆಗೆ ಮಾತಾಡಿದಾಗ ನಿಮ್ಮ ಪರವಾಗಿ ಇದು ಮಾಡಿದ್ದು ಹೇಳ್ತಾರೆ. ಆದರೆ ಪಕ್ಷ ಚಟುವಟಿಕೆ ಮಾಡಿರೋದು ಆಡಿಯೋ ವೈರಲ್ ಆಗಿದೆ. ಈ ಬಗ್ಗೆ ಏನು ಹೇಳಿಕ್ಕೆ ಇಷ್ಟಪಡ್ತೀರಾ? ಹೇಳಿ ಸರ್. ಸೊ ನಾನು ಅದೇ ಫಸ್ಟ್ ಅಂದಿರೋದು, ಫಸ್ಟ್ ವೆರಿಫೈ ಮಾಡಿ. ನೀವು ನೋಡಿರ್ತೀರ ಹೊಸಬ್ರೆಲ್ಲ ನಿಮ್ಮ ನ್ಯೂಸಿಗೆ ಇಂಥವೆಲ್ಲ ಕ್ಲಿಪ್ಸ್ ಮಾಡೋವೆಲ್ಲ ಇರ್ತವೆ. ಬಟ್ ಫಸ್ಟ್ ವೆರಿಫೈ ಮಾಡೋಣ. ವೆರಿಫೈ ಮಾಡಿದಾಗೆ ಎವಿಡೆನ್ಸ್ ಸಪೋರ್ಟ್ ಮಾಡ್ತಿದ್ರೆ ಈ ನ್ಯಾರೇಟಿವ್ನ, ಮುಂದೆ ನಾನು ಹೈಕಮಾಂಡ್ ಮೇಲೆ ಡ್ಯೂಟಿ ಬಿಡ್ತೀನಿ. ಅದು ಇದನ್ನ ಬಗೆಹರಿಸ್ತೀನಿ. ಈ ಮೇಲ್ನೋಟಕ್ಕೆ ಏನು ಅನಿಸ್ತದೆ ನಿಮಗೆ? ವೈರಲ್ ಆಗಿದೆ ಆಡಿಯೋಗಳು. ಹೇಳಿ ಸರ್, ಇದು ಏನಾರ ಇರಲಿ, ಇದು ಹೇಳಬೇಕಂದ್ರೆ ನಿಜ ಭಾಳ ಬೇಜಾರೇ ಅನಿಸ್ತೈತಿ. ಯಾಕಂದರೆ ನಾವು ಯುವಕರು ರಾಜಕೀಯದಲ್ಲಿ ನನ್ನ ವಯಸ್ಸಿನಲ್ಲಂತೂ ಎಂಟ್ರಿ ಕೊಡೋದು ಅವಕಾಶ ಭಾಳ ಕಮ್ಮಿ ಸಿಗ್ತೈತ್ರಿ ಸರ್. ಆಮೇಲೆ ನಾವು ಎಲ್ಲರೂ ಈ ಯುವಕರು ಇದ್ದಾಗ ನಮಗೆ ಇವೆಲ್ಲ ರಾಜಕೀಯ ಮಾಡೋದೆಲ್ಲ ಬರಲ್ರಿ ಸರ್. ಸೊ ಇಂಥದ್ದೆಲ್ಲ ನೋಡಿದ್ರೆ ಭಾಳ ಡಿಸಾರ್ಟನ್ ಆಗ್ತಾರೆ ಯೂತ್ಸು. ಯಾಕಂದರೆ ನಾವು ಒಳ್ಳೆ ಮನಸ್ಸಿಂದ ಬರೋದು, ಅಡ್ಡಾಡೋದು, ಎಲ್ಲರಿಗಿಂತ ಜಾಸ್ತಿ ಯುವಕರಾಗಿ ಅಡ್ಡಾಡೋ ಶಕ್ತಿ ಇರ್ತೈತಿ. ಅಡ್ಡಾಡ್ತೀವಿ, ಮತದಾರ ಎಲ್ಲರನ್ನು ಭೇಟಿ ಕೊಡ್ತೀವಿ, ಊರಿನಲ್ಲಿ ಒಂದು ಕಡೆನೂ ಬಿಡೋಲ್ಲ, ಹಂಗೆ ಅಡ್ಡಾಡ್ತೀವಿ, ಎಲ್ಲ ಕೆಲಸಗಳು ಮುಂದುವರಿತೀವಿ. ಆಮೇಲೆ ನಮ್ಮದು ಪ್ರಮಾಣ